POS1 ರೆಸ್ಟೋರೆಂಟ್ ಸಿಸ್ಟಮ್ ಡೆಮೊಗೆ ನಿಮಗೆ ಸುಸ್ವಾಗತ. POS1 ರೆಸ್ಟೋರೆಂಟ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ನಿಮ್ಮ ವ್ಯಾಪಾರಕ್ಕಾಗಿ ಸರಳ ಮತ್ತು ಸಂಪೂರ್ಣವಾದ ರೆಸ್ಟೋರೆಂಟ್ ಹೌಸ್ ಆಗಿದೆ. ಈ ವಿಡಿಯೋದಲ್ಲಿ ಲಾಗಿನ್ ಮಾಡುವುದು ಮತ್ತು ಡ್ಯಾಶ್ಬೋರ್ಡ್ ಬಳಸುವುದು ಸೇರಿದಂತೆ POS1 ಸಾಫ್ಟ್ವೇರ್ನ ಸಂಪೂರ್ಣ ವರ್ಕ್ಫ್ಲೋ ಅನ್ನು ನಾವು ತೋರಿಸುತ್ತೇವೆ. ಪ್ರಾರಂಭಿಸಲು ನಿಮ್ಮ ನೋಂದಾಯಿತ ಇಮೇಲ್ ವಿಳಾಸ ಮತ್ತು ಪಾಸ್ವರ್ಡ್ ಅನ್ನು ನಮೂದಿಸಿ. ನಿಮ್ಮ ನಿರ್ದಿಷ್ಟ ಪಾತ್ರ, ಅಂದರೆ ನೀವು ಕ್ಯಾಶಿಯರ್, ವೇಟರ್ ಅಥವಾ ಮ್ಯಾನೇಜರ್ ಎಂಬುದರ ಆಧಾರದ ಮೇಲೆ ನಿಮಗೆ ಯಾವ ಸ್ಕ್ರೀನ್ಗಳು ಮತ್ತು ಅನುಮತಿಗಳು ಸಿಗುತ್ತವೆ ಎಂದು ಸಿಸ್ಟಮ್ ಸ್ವಯಂಚಾಲಿತವಾಗಿ ನಿರ್ಧರಿಸುತ್ತದೆ. ವಿವರಗಳನ್ನು ನಮೂದಿಸಿದ ನಂತರ ಲಾಗಿನ್ ಬಟನ್ ಕ್ಲಿಕ್ ಮಾಡಿ. ನಿಮ್ಮ ಖಾತೆಯು ಬಹು ಶಾಖೆಗಳಿಗೆ ಲಿಂಕ್ ಆಗಿದ್ದರೆ ನಿಮ್ಮ ಮುಖ್ಯ ಡ್ಯಾಶ್ಬೋರ್ಡ್ಗೆ ಹೋಗಲು ಇಂದು ನೀವು ಕೆಲಸ ಮಾಡುತ್ತಿರುವ ಸ್ಥಳವನ್ನು ಆಯ್ಕೆ ಮಾಡಿ. ಮ್ಯಾನೇಜರ್ ಆಗಿ ಲಾಗಿನ್ ಮಾಡಿದಾಗ ಮುಖ್ಯ ಡ್ಯಾಶ್ಬೋರ್ಡ್ ನಿಮಗೆ ಕಾಣಿಸುತ್ತದೆ. ಇಲ್ಲಿಂದ ಆದಾಯ, ವೆಚ್ಚಗಳು ಮತ್ತು ಲಾಭದ ಅಂಚುಗಳು ಸೇರಿದಂತೆ ನಿಮ್ಮ ವ್ಯಾಪಾರದ ಸ್ಥಿತಿಯನ್ನು ರಿಯಲ್ ಟೈಮ್ನಲ್ಲಿ ಟ್ರ್ಯಾಕ್ ಮಾಡಬಹುದು. ದಿನನಿತ್ಯದ ಮತ್ತು ಮಾಸಿಕ ಮಾರಾಟದ ಟ್ರೆಂಡ್ಗಳು, ಹೆಚ್ಚು ಮಾರಾಟವಾಗುವ ವಸ್ತುಗಳು ಮತ್ತು ಸಿಬ್ಬಂದಿಯ ಕಾರ್ಯಕ್ಷಮತೆಯನ್ನು ಸಹ ನೀವು ಮೇಲ್ವಿಚಾರಣೆ ಮಾಡಬಹುದು. ಈಗ ಮುಖ್ಯ ಮಾರಾಟದ ಸ್ಕ್ರೀನ್ ಅನ್ನು ಅನ್ವೇಷಿಸಲು ಕ್ಯಾಶಿಯರ್ ಆಗಿ ಲಾಗಿನ್ ಮಾಡೋಣ. ನಿಮ್ಮ ದಿನನಿತ್ಯದ ಹೆಚ್ಚಿನ ಚಟುವಟಿಕೆಗಳು ಇಲ್ಲೇ ನಡೆಯುತ್ತವೆ. ಕ್ಯಾಶಿಯರ್ ಆಗಿ ನಿಮಗೆ ಮಧ್ಯದಲ್ಲಿ ಮೆನು ಕ್ಯಾಟಗರಿಗಳು ಕಾಣಿಸುತ್ತವೆ. ಆರ್ಡರ್ ತೆಗೆದುಕೊಳ್ಳಲು ಪ್ರಾರಂಭಿಸಲು ಸಾಫ್ಟ್ ಡ್ರಿಂಕ್ಸ್, ಊಟ ಮತ್ತು ಸಿಹಿ ತಿಂಡಿಗಳಂತಹ ಗ್ರೂಪ್ಗಳ ನಡುವೆ ಸುಲಭವಾಗಿ ಬದಲಾಯಿಸಬಹುದು. ಎಡಭಾಗದಲ್ಲಿ ನಿಮ್ಮ ಆಕ್ಟಿವ್ ಬಿಲ್ ಕಾಣಿಸುತ್ತದೆ. ಮೆನುವಿನಿಂದ ಐಟಂಗಳನ್ನು ಟ್ಯಾಪ್ ಮಾಡಿದ ತಕ್ಷಣ ಅವುಗಳು ಪರಿಶೀಲನೆಗಾಗಿ ಇಲ್ಲಿ ಕಾಣಿಸಿಕೊಳ್ಳುತ್ತವೆ. ಡೈನ್ ಇನ್ ಆರ್ಡರ್ಗಳಿಗಾಗಿ ಟೇಬಲ್ ಮ್ಯಾಪ್ ನೋಡಲು ಡೈನ್ ಇನ್ ಕ್ಲಿಕ್ ಮಾಡಿ. ಅತಿಥಿಗಳು ಕುಳಿತಿರುವ ಸೆಕ್ಷನ್ ಮತ್ತು ಟೇಬಲ್ ಸಂಖ್ಯೆಯನ್ನು ಆಯ್ಕೆ ಮಾಡಿ. ಆರ್ಡರ್ ಕಸ್ಟಮೈಸ್ ಮಾಡಬೇಕೆ? ಐಟಂಗೆ ಮಾಡಿಫೈಯರ್ಗಳಿದ್ದರೆ ಅವು ಸ್ವಯಂಚಾಲಿತವಾಗಿ ಕಾಣಿಸುತ್ತವೆ. ನೋ ಶುಗರ್ ಅಥವಾ ನೋ ಸಾಲ್ಟ್ ನಂತಹ ಕಿಚನ್ ನೋಟ್ಸ್ ಸೇರಿಸಲು ಬಿಲ್ನಲ್ಲಿನ ಐಟಂ ಮೇಲೆ ಟ್ಯಾಪ್ ಮಾಡಿ ನಂತರ ಕನ್ಫರ್ಮ್ ಮಾಡಿ. ಮೆನುವಿನಲ್ಲಿ ಐಟಂ ಮೇಲೆ ಟ್ಯಾಪ್ ಮಾಡುವ ಮೂಲಕ ಅಥವಾ ಕ್ವಾಂಟಿಟಿ ಬದಲಾಯಿಸುವ ಮೂಲಕ ಪ್ರಮಾಣವನ್ನು ಹೊಂದಿಸಬಹುದು. ಆರ್ಡರ್ ಪೂರ್ಣಗೊಂಡ ನಂತರ ಕಿಚನ್ಗೆ ನೇರವಾಗಿ ಕೋಟ ಕಳುಹಿಸಲು ಪ್ರೈಸ್ ಕ್ಲಿಕ್ ಮಾಡಿ. ಗ್ರಾಹಕರು ಪಾವತಿಸಲು ಸಿದ್ಧರಾಗುವವರೆಗೆ ಟೇಬಲ್ ಆಕ್ಟಿವ್ ಆಗಿರುತ್ತದೆ. ಟೇಕ್ ಅವೇ ಆರ್ಡರ್ಗಳಿಗಾಗಿ ಸಾಮಾನ್ಯವಾಗಿ ತಕ್ಷಣವೇ ಪಾವತಿ ಮಾಡಲಾಗುತ್ತದೆ. ವಹಿವಾಟು ಪೂರ್ಣಗೊಳಿಸಲು ಐಟಂಗಳನ್ನು ಸೇರಿಸಿ ಮತ್ತು ನಗದು ಅಥವಾ ಕಾರ್ಡ್ ಬಳಸಿ ಬಿಲ್ ಸೆಟಲ್ ಮಾಡಿ. ಗ್ರಾಹಕರು ನಂತರ ಪಾವತಿಸಲು ಬಯಸಿದರೆ ಬಿಲ್ ಪ್ರಿಂಟ್ ಮಾಡಿ ಹೋಲ್ಡ್ ನಲ್ಲಿ ಇಡಬಹುದು. ಓಪನ್ ಬಿಲ್ಸ್ ಸೆಕ್ಷನ್ ನಿಂದ ಯಾವುದೇ ಸಮಯದಲ್ಲಿ ಇವುಗಳನ್ನು ಮತ್ತೆ ತೆರೆದು ಸೆಟಲ್ ಮಾಡಬಹುದು. ಡೆಲಿವರಿಗಳಿಗಾಗಿ ಮೇಲಿನ ಬಾರ್ನಿಂದ ಡೆಲಿವರಿ ಆಯ್ಕೆ ಮಾಡಿ. ನೀವು ಹೊಸ ಗ್ರಾಹಕರನ್ನು ಸೇರಿಸಬಹುದು ಅಥವಾ ಪಟ್ಟಿಯಿಂದ ಆಯ್ಕೆ ಮಾಡಬಹುದು. ಬಿಲ್ ಪ್ರಿಂಟ್ ಮಾಡುವ ಮೊದಲು ಐಟಂಗಳನ್ನು ಸೇರಿಸಿ ಮತ್ತು ಡೆಲಿವರಿ ಪರ್ಸನ್ ನಿಯೋಜಿಸಿ. ನಂತರ ಆರ್ಡರ್ ಕಿಚನ್ಗೆ ಹೋಗುತ್ತದೆ. ಆಕ್ಟಿವ್ ಡೆಲಿವರಿಗಳು ಡೆಲಿವರಿ ಸೆಕ್ಷನ್ನಲ್ಲಿ ಕಾಣಿಸುತ್ತವೆ. ಡೆಲಿವರಿ ಪರ್ಸನ್ ಪಾವತಿಯೊಂದಿಗೆ ಹಿಂತಿರುಗಿದ ನಂತರ ನಗದು ಅಥವಾ ಕಾರ್ಡ್ ಮೂಲಕ ಬಿಲ್ ಸೆಟಲ್ ಮಾಡಬಹುದು. ನಿಮ್ಮ ಶಿಫ್ಟ್ನ ಕೊನೆಯಲ್ಲಿ ಬ್ಯಾಚ್ ಕ್ಲೋಸ್ ಮಾಡುವ ಸಮಯ. ಕ್ಲೋಸ್ ಮಾಡುವ ಮೊದಲು ಎಲ್ಲಾ ಟೇಬಲ್ಗಳು ಮತ್ತು ಓಪನ್ ಬಿಲ್ಗಳನ್ನು ಸೆಟಲ್ ಮಾಡಲಾಗಿದೆ ಎಂದು ಖಚಿತಪಡಿಸಿಕೊಳ್ಳಿ. ಕ್ಲೋಸ್ ಬಟನ್ ಕ್ಲಿಕ್ ಮಾಡಿ. ನಿಮ್ಮ ಡ್ರಾಯರ್ನಲ್ಲಿರುವ ನಗದು ಮೊತ್ತ ಮತ್ತು ಕಾರ್ಡ್ ಯಂತ್ರದ ಒಟ್ಟು ಮೊತ್ತವನ್ನು ನಮೂದಿಸಲು ಕೇಳಲಾಗುತ್ತದೆ. ಪರಿಶೀಲಿಸಿದ ನಂತರ ಬ್ಯಾಚ್ ಅನ್ನು ಅಂತಿಮಗೊಳಿಸಲು ಕ್ಲೋಸ್ ಕ್ಲಿಕ್ ಮಾಡಿ. ನಿಮ್ಮ ಪಾತ್ರವು ಅನುಮತಿಸಿದರೆ ಮುಂದಿನ ವ್ಯವಹಾರದ ದಿನಕ್ಕಾಗಿ ಮರುಹೊಂದಿಸುವ ಮೊದಲು ದಿನದ ಮಾರಾಟದ ವಿವರವಾದ ವರದಿ ಸ್ಕ್ರೀನ್ ಕಾಣಿಸಿಕೊಳ್ಳುತ್ತದೆ. ಅಂತಿಮವಾಗಿ ನಿಮ್ಮ ಮೆನುವನ್ನು ಹೇಗೆ ನಿರ್ವಹಿಸುವುದು ಎಂದು ನೋಡೋಣ. ನಿಮ್ಮ ಮ್ಯಾನೇಜರ್ ಪಾಸ್ವರ್ಡ್ ಬಳಸಿ ಮೆನಸ್ ಸೆಕ್ಷನ್ಗೆ ಹೋಗಿ. ಹೊಸ ಐಟಂ ಸೇರಿಸಲು ಮುಖ್ಯ ಸ್ಕ್ರೀನ್ನಲ್ಲಿ ಪ್ಲಸ್ ಬಟನ್ ಕ್ಲಿಕ್ ಮಾಡಿ. ಹೆಸರು ನಮೂದಿಸಿ, ಕ್ಯಾಟಗರಿ ನಿಯೋಜಿಸಿ, ಕಿಚನ್ ಪ್ರಿಂಟರ್ ಆಯ್ಕೆ ಮಾಡಿ ಮತ್ತು ಮಾರಾಟದ ಬೆಲೆಯನ್ನು ನಿಗದಿಪಡಿಸಿ. ಹೊಸ ಕ್ಯಾಟಗರಿ ಸೇರಿಸಲು ಗ್ರೂಪ್ಗಳು, ಸಬ್ಗ್ರೂಪ್ಗಳ ಪಕ್ಕದಲ್ಲಿರುವ ಪ್ಲಸ್ ಬಟನ್ ಕ್ಲಿಕ್ ಮಾಡಿ. ಉದಾಹರಣೆಗೆ ನೀವು ಸ್ಪೆಷಲ್ಸ್ ಗ್ರೂಪ್ ರಚಿಸಬಹುದು. ಸೇವ್ ಮಾಡಿದ ತಕ್ಷಣ ಅದು ಲಿಸ್ಟ್ನಲ್ಲಿ ಕಾಣಿಸುತ್ತದೆ. ಬೆಲೆಗಳನ್ನು ಬದಲಾಯಿಸುವುದು ಅಷ್ಟೇ ವೇಗವಾಗಿದೆ. ಯಾವುದೇ ಐಟಂ ಆಯ್ಕೆ ಮಾಡಿ, ಬೆಲೆ ಫೀಲ್ಡ್ ಅಪ್ಡೇಟ್ ಮಾಡಿ ಮತ್ತು ಸೇವ್ ಮಾಡಿ. ಮುಂದಿನ ಲಾಗಿನ್ನಲ್ಲಿ ಎಲ್ಲಾ ಥರ್ಸ್ ಟರ್ಮಿನಲ್ಗಳಲ್ಲಿ ಬದಲಾವಣೆ ಕಾಣಿಸುತ್ತದೆ. ಸಿಬ್ಬಂದಿ ವೇಗವಾಗಿ ಕೆಲಸ ಮಾಡಲು ಸಹಾಯ ಮಾಡಲು ಐಟಂಗಳಿಗೆ ಫೋಟೋಗಳನ್ನು ಸೇರಿಸಬಹುದು. ಇಮೇಜ್ ಐಕಾನ್ ಕ್ಲಿಕ್ ಮಾಡಿ, ನಿಮ್ಮ ಸಾಧನದಿಂದ ಫೋಟೋ ಆಯ್ಕೆ ಮಾಡಿ ಮತ್ತು ಸೇವ್ ಮಾಡಿ. ನಿಮ್ಮ ವ್ಯಾಪಾರದ ಯಶಸ್ಸಿಗಾಗಿ POS1 ಸಿಸ್ಟಮ್ ಅನ್ನು ಅಳವಡಿಸಲು ಹಿಂದೆ ನಮ್ಮನ್ನು ಸಂಪರ್ಕಿಸಿ.